ಡಿಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ಜಮೀರ್ ಅಹಮದ್ ಖಾನ್ ಮೂಲೆ ಗುಂಪಾಗ್ತಾರಾ, ಸೈಡ್ ಲೈನ್ ಆಗ್ತಾರಾ? ಒಂದು ವೇಳೆ ಅವರನ್ನ ಸೈಡ್ ಲೈನ್ ಮಾಡಿದ್ದೇ ಆದ್ರೆ ಎದುರಿಸಬಹುದಾದಂತ ಪಕ್ಷ ಎದುರಿಸಬಹುದಾದಂತ ಪರಿಣಾಮಗಳೇನು? ಇಸ್ ಇಟ್ ಸೋ ಈಸಿ? ಇದು ಅಷ್ಟು ಸುಲಭನಾ? ಎರಡು ಆಡಿಯೋ. ಸದ್ಯಕ್ಕೆ ಮಂತ್ರಿಗಿರಿ ಇಲ್ಲ, ಜಮೀರ್ DCM ಆಗ್ಲಿಲ್ಲ, ಮಂತ್ರಿನೂ ಆಗ್ಲಿಲ್ಲ. ಹಾಗಾದ್ರೆ ಅವರನ್ನ ದೂರ ಸರಿಸಿಬಿಡ್ತಾರಾ? ಯಾರೋ ಮಾಡಿದ ಷಡ್ಯಂತ್ರಕ್ಕೆ ಜಮೀರ್ ಅಹಮದ್ ಖಾನ್ ಬಲಿಯಾದ್ರ? ಕಾಂಗ್ರೆಸ್ನವರೇ ಜಮೀರ್ಗೆ ಖೆಡ್ಡ ತೋಡಿದ್ರ, ಗುಂಡಿ ತೋಡಿದ್ರ, ಹೊಂಡ ತೋಡಿದ್ರ? ಅಷ್ಟವೇಗ ನ್ಯೂಸ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೂಪರ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ಎಸ್, ಡಿಕೆ ಶಿವಕುಮಾರ್ ಅವರ ಸೇನೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶ ಇಲ್ವಾ? ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ ತಕ್ಷಣ ನಿಮಗೆ ನೆನಪು ಬರ್ಬೋದು, ಅವರ ಒಂದಷ್ಟು ಟ್ರೋಲ್ ಆಡಿಯೋಗಳು ಕೂಡ ನೆನಪಾಗ್ಬೋದು. ಕಂಗ್ರಾಚುಲೇಷನ್ಸ್ ಬ್ರದರ್, ನಿಮ್ಮ ಥರ ಯಾರು ಮಾಡೋಕ್ಕಾಗಲ್ಲ ಬ್ರದರ್, ಹ್ಯಾಟ್ಸ್ ಆಫ್ ಯು ಬ್ರದರ್. ಯಾರಿಗೆ ಹೇಳ್ತಾ ಇದ್ರು? ಸಿದ್ದರಾಮಯ್ಯ ಅವರಿಗೆ ಅಲ್ವೇ? ಸಿದ್ದರಾಮಯ್ಯನವರ ಬಹಳ ಅತ್ಯಾಪ್ತರು, ಸಿದ್ದರಾಮಯ್ಯನವರ ತುಂಬ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಂಥವರು ಜಮೀರ್ ಅಹಮದ್ ಖಾನ್. ಹೀಗಾಗಿ ಅವರು ಮೂಲೆ ಗುಂಪು ಆಗ್ಬಿಡ್ತಾರಾ? ಸಿದ್ದರಾಮಯ್ಯನವರು ಆಡಳಿತದಲ್ಲಿಲ್ಲ ಅಂದರೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿಲ್ಲ ಅಲ್ವೇ? ಅವರು CWCಯ ಪ್ರಮುಖ ಮೆಂಬರ್. ಏನಾದರೂ ಪ್ರಮುಖ ನಿರ್ಧಾರಗಳನ್ನು ಕಾಂಗ್ರೆಸ್ ಪಕ್ಷದಿಂದ ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಅವರನ್ನು ಕೇಳಬೇಕು, ಅತ್ಯುನ್ನತ ಹುದ್ದೆ. ಆ ಒಂದು ಹುದ್ದೆಯಲ್ಲಿ ಇದ್ದಾರೆ ಅವರೀಗ. ಆದರೂ ಕೂಡ ಇಲ್ಲಿ ಸಂಪುಟ ಅಂತ ಹೇಳಿದಾಗ ಆ ನಿಯಮಗಳ ಅನುಸಾರವಾಗಿಯೇ ನಡೆದುಕೊಳ್ಬೇಕಾಗತ್ತೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರ ಕತೆ ಏನು? ಬರೀ ಜಮೀರ್ ಅಹಮದ್ ಖಾನ್ ಒಬ್ಬ ರಾಜಕಾರಣಿ, ಒಬ್ಬ ಸಚಿವ ಸ್ಥಾನದ ಆಕಾಂಕ್ಷಿ ಅಷ್ಟೇ ಅಲ್ಲ. ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದ ಒಬ್ಬ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವರನ್ನು ಸ್ಟಾರ್ ಕ್ಯಾಂಪೇನರ್ ಆಗಿ ಕರೀತಾರೆ ಅಂತ ಹೇಳಿದರೆ ಸಿ ದ ಸಿಗ್ನಿಫಿಕೆನ್ಸ್ ಆಫ್ ಸಮುದಾಯ, ಕಮ್ಯುನಿಟಿ ಅಲ್ವಾ? ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇದೆ ಈಗ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಯಾವಾಗ ಎಡರು ತೊಡರುಗಳು ಸವಾಲುಗಳು ಎದುರಾಗಿದ್ದಾವೆ ಅಂತ ಹೇಳಿದ್ರಾಗ ಮುಸ್ಲಿಂ ಸಮುದಾಯದ ಎಲ್ಲ ಉಲೇಮಾಗಳು ಯಾವ ರೀತಿ ಇಲ್ಲಿ ಮಾತನಾಡಿದ್ರು, ಸುದ್ದಿಗೋಷ್ಠಿ ನಡೆಸಿದ್ರು, ಎಲ್ಲವೂ ಕೂಡ ಗೊತ್ತಿದೆ. ಎಸ್, ಇದರ ನಡುವೆ ಮತ್ತೊಂದು ಬಿಗ್ ಅಪ್ಡೇಟ್. ಜಮೀರ್ ಅಹಮದ್ ಖಾನ್ ಅವರನ್ನ ಕೆಣಕಿ ತಪ್ಪು ಮಾಡ್ತಾ ಕಾಂಗ್ರೆಸ್ ಅನ್ನುವ ಮಾಹಿತಿಗೆ ಪುಷ್ಟಿ ಕೊಡುವಂತೆ ಸದ್ಯದ ಅಪ್ಡೇಟ್ಸ್ ಆನ್ ಅಶ್ವವೇಗ ನ್ಯೂಸ್. ಕಾಂಗ್ರೆಸ್ನಲ್ಲಿ ಜಮೀರ್ ಅವರನ್ನ ಮೀರಿಸುವಂತ ಮುಸ್ಲಿಂ ನಾಯಕರು ಇದ್ದಾರಾ? ಖಂಡಿತ ಇಲ್ಲ ಅನ್ನುವ ಮಾತಿದೆ. ಜಮೀರ್ ಅಹಮದ್ ಖಾನ್ ಅವರ ರೀತಿಯ ನಾಯಕ ಹಿಂದೆ ಇರಲಿಲ್ಲ, ಈಗಲೂ ಇಲ್ಲ ಅನ್ನುವ ಅಭಿಪ್ರಾಯ ನಮ್ದಲ್ಲ, ಅವರ ಅಭಿಮಾನಿಗಳದ್ದು, ಬೆಂಬಲಿಗರದ್ದು ಮತ್ತು ರಾಜಕೀಯ ಲೆಕ್ಕಾಚಾರ ಕೂಡ ಹೌದು. ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಳ್ತಿದ್ಯಾ ಕಾಂಗ್ರೆಸ್ ಅವರನ್ನ ದೂರ ಇಟ್ಟು ಅನ್ನುವ ಒಂದು ಪ್ರಶ್ನೆ, ವಿಶ್ಲೇಷಣೆ ಕೂಡ ನಡೀತಾ ಇದೆ. ಯಾರನ್ನ ನಂಬಿ ಯಾರು ಇಲ್ಲ ಅಂತ ಹೇಳೋದು ಸುಲಭ, ಆದರೆ ಆಡಳಿತ ನಡೆಸುವಾಗ ನಾವೆಲ್ಲ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿರುವಾಗ ಜಾತಿ, ಸಮುದಾಯ, ಧರ್ಮ ಅನ್ನೋದು ತೀರಾ ಅಂಟಿಕೊಂಡಾಗ ಮಾತ್ರ ಈ ಪ್ರಶ್ನೆ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಜಮೀರ್ ರೀತಿಯ ನಾಯಕ ಹಿಂದೆ ಇರಲಿಲ್ಲ, ಈಗಲೂ ಇಲ್ಲ ಅಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್? ಹಿಂದೆ ಇರಲಿಲ್ಲ, ಈಗಲೂ ಇರಲಿಲ್ಲ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಎಸ್, ಲಿಟ್ಲ್ ಬಿಟ್ ಲೌಡರ್. ಎಸ್, ಓಕೆ. ಜಮೀರ್ ಅಹಮದ್ ಖಾನ್ ನ್ಯಾಷನಲ್ ಲೀಡರ್. ಅವ್ರು ನ್ಯಾಷನಲ್ ಟ್ರಾವೆಲ್ಸ್ ಇರೋದ್ರಿಂದ ನಾವು ಕೋಟ್ ಮಾಡ್ತಾ ಇದ್ದೀವಿ ನ್ಯಾಷನಲ್ ಅಂತ ಹೇಳಿ. ಎಲ್ಲ ಜಾತ್ಯತೀತವಾಗಿ ಕೂಡ ಅವರು ಸ್ಪಂದಿಸಿರೋದನ್ನು ನಾವು ನೋಡಿದ್ದೀವಿ. ಕರ್ನಾಟಕದ ಮುಸ್ಲಿಮರ ಮಜೀಹಾ ಜಮೀರ್ ಅಹಮದ್ ಖಾನ್ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲೋಕೆ ಜಮೀರ್ ಪಾತ್ರ ದೊಡ್ಡದು ಅಂತ ಹೇಳಿದರೆ ಇವತ್ತಿನ ರಾಜಕಾರಣದಲ್ಲಿ ಖಂಡಿತ ಸುಳ್ಳಲ್ಲ. ಎಲ್ಲ ಮಸೀದಿ, ಧಾರ್ಮಿಕ ಸ್ಥಳಗಳಲ್ಲಿ ಜಮೀರ್ ಒಂದು ವ್ಯವಸ್ಥಿತವಾದಂಥ ಪ್ರಚಾರವನ್ನು ಕೈಗೊಳ್ತಾರೆ. ಇನ್ನೂ ಹೇಳ್ತಾರೆ, ಜಮೀರ್ ಪ್ರಚಾರಕ್ಕೆ ಹೋಗೋದು ಬೇಡ ರೀ, ಹಾಗೆ ಗೆಲ್ತಾರೆ ಅನ್ನೋ ಒಂದು ಮಾತಿದೆ. 224 ಕ್ಷೇತ್ರಗಳಲ್ಲೂ ಮುಸ್ಲಿಮರ ಮತ ಸೆಳೆಯೋಕೆ ಜಮೀರ್ ಪ್ರಭಾವ ಬೇಕು. ರಾಜ್ಯದ 49 ಕ್ಷೇತ್ರಗಳಲ್ಲಿ ಗೆಲ್ಲೋಕೆ ಜಮೀರ್ ಪಾತ್ರ ಇದೆಯಲ್ಲ, ಅದು ಬಹಳ ಕ್ರೂಷಿಯಲ್. ಎಲ್ಲ ಮುಸ್ಲಿಂ ಮುಖಂಡರ ವಿಶ್ವಾಸವನ್ನು ಗಳಿಸೋ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಒಂದು ಕೈ ಮುಂದೆ ಇದ್ದಾರೆ. ಚುನಾವಣೆ ಹೊತ್ತಲ್ಲಿ ರಾಜ್ಯದ ಒಂದು ಸಂಚಲನದ ಸುದ್ದಿಗೆ ಅವರು ಬಹಳ ಪ್ರಮುಖರಾಗಿದ್ದಾರೆ.